ವಿಜಯನಗರ ಜಿಲ್ಲಾ ಎಸ್ಪಿ ಕಚೇರಿಯನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು. ಪರಮೇಶ್ವರ್, ಶಿವರಾಜ್ ತಂಗಡಗಿ ಜೊತೆಗೆ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಸಿ ನೆಟ್ಟು ರಿಬ್ಬನ್ ಕಟ್ ಮಾಡಿ ಕಚೇರಿಯನ್ನು ಉದ್ಘಾಟನೆ ಮಾಡಿದರು ಸಿಎಂ ಸಿದ್ದರಾಮಯ್ಯ. ವಿಜಯನಗರ ಪೊಲೀಸರಿಂದ ಸಿದ್ದರಾಮಯ್ಯ ಅವರಿಗೆ ಗೌರವ ವಂದನೆ ಸಲ್ಲಿಕೆ ಆಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್, ಶಿವರಾಜ್ ತಂಗಡಗಿ, ಕೆಎಂಎಫ್ ಅಧ್ಯಕ್ಷರಾದ ಭೀಮಾನಾಯಕ್ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಾಸಕ ಗವಿಯಪ್ಪಗಾಗಿ 10 ನಿಮಿಷ ಕಾದು ನಿಂತಿದ್ರು ಸಿಎಂ ಸಿದ್ದರಾಮಯ್ಯನವರು. ನಮ್ಮ ಕಾರಲ್ಲಿ ಬರೋಕ್ಕೆ ಆಗಿಲ್ವೇನ್ರಿ ಅಂಥೇಳಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಯಾಕಂದರೆ ಅವ್ರಿಗೋಸ್ಕರ 10 ನಿಮಿಷ ಲೇಟ್ ಆಯಿತು ಅಲ್ಲಿ. ಇಲ್ಲ ಸರ್ ಪರಮೇಶ್ವರ್ ಅಂಥೇಳಿ ಎಲ್ಲರೂ ಸೇರಿ ನಾವು ಬಂದೀವಿ ಅಂಥೇಳಿ ಹೇಳಿದರು. ಜೊತೆಗೆ ಎಲ್ಲರೂ ಕೂಡ ಸಮಜಾಯಿಸುವಂಥ ಉತ್ತರವನ್ನು ಕೊಟ್ಟಿದ್ರು ಅಲ್ಲಿ. ಒಟ್ಟು ಇವತ್ತು ವಿಜಯನಗರ ಜಿಲ್ಲಾ ಎಸ್ಪಿ ಕಚೇರಿಯನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಪರಮೇಶ್ವರ್, ಶಿವರಾಜ ತಂಗಡಗಿ, ಕೆಎಂಎಫ್ ಅಧ್ಯಕ್ಷ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಸಿ ನೆಟ್ಟು ರಿಬ್ಬನ್ ಕಟ್ ಮಾಡಿ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ಅಲ್ಲ ತಳದಲ್ಲ, ನೀವು ಅದನ್ನ ಅಡ್ಡ ತಂದ್ರೆ ಹೆಂಗ ತಳ್ಬೇಡ್ರಿ ಸರ್ ಪ್ಲೀಸ್. ಸ್ವಲ್ಪ ಲೂಸ್ ಮಾಡ್ಕೊಂಡು ಕಲಿ ಸರ್. ಇವತ್ತು ವಿಜಯನಗರ ಎಸ್ಪಿ ಕಚೇರಿಯನ್ನ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ರು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಮೇಶ್ವರ್, ಶಿವರಾಜ್ ತಂಗಡಗಿ, ಕೆಎಂಎಫ್ ಅಧ್ಯಕ್ಷರಾದ ಭೀಮಾನಾಯಕ್ ಭಾಗಿಯಾಗಿದ್ರು. ನೋಡಿ, ಸಸಿ ನೆಟ್ಟು ರಿಬ್ಬನ್ ಕಟ್ ಮಾಡಿ ಈ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ವಿಜಯನಗರ ಪೊಲೀಸರಿಂದ ಸಿದ್ದರಾಮಯ್ಯಗೆ ಗೌರವ ವಂದನೆ ಕೂಡ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಶಾಸಕರು ಗವಿಯಪ್ಪಗಾಗಿ 10 ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಾದರು. ನಮ್ಮ ಕಾರಲ್ಲಿ ಬರೋಕೆ ಏನ್ರಿ ನಿಮಗೆ ಅಂಥೇಳಿ ಸ್ವಲ್ಪ ಬೈದರು ಅವರಿಗೆ. ಇಲ್ಲ ಸರ್ ಪರಮೇಶ್ವರು ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ದೀವಿ ಅಂಥೇಳಿ ಅಲ್ಲಿರುವಂಥ ಜಮೀರ್ ಅವರು ಸಮಜಾಯಿಸುವಂಥ ಉತ್ತರವನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಸ್ವಲ್ಪ 10 ನಿಮಿಷ ಲೇಟ್ ಆದರೂ ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.